ಈ ಗುತ್ತಿಗೆದಾರೊಬ್ಬರು ಒಂದು ಗಂಭೀರ ಆರೋಪ ಮಾಡಿದ್ದಾರೆ. ಯಾವುದೇ ಸರ್ಕಾರ ಬಂದರೂ ಕೂಡ ಅಲ್ಲಿ ಅವ್ಯವಹಾರ ಭ್ರಷ್ಟಾಚಾರ ತಾಂಡವವಾಡ್ತಾ ಇರುತ್ತೆ ಅಂತ. ಈಗಲೂ ಕೂಡ ಸರ್ಕಾರದ ವಿರುದ್ಧ ಟೆಂಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭ್ರಷ್ಟಾಚಾರ ತಾಂಡವವಾಡ್ತಿದೆಯಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಈಗಲೂ ಕೂಡ ಸರ್ಕಾರದ ಟೆಂಡರ್ನಲ್ಲಿ ಅವ್ಯವಹಾರ ನಡೀತಾ ಇದೆಯಾ? ಸರ್ಕಾರ ಬದಲಾದ್ರೂ ಹಾಗೆ ಇದೆಯಾ ಭ್ರಷ್ಟಾಚಾರ? ಗುತ್ತಿಗೆದಾರರ ಸಂಘದ ಹಂಗಾಮಿ ಅಧ್ಯಕ್ಷ ಈ ರೀತಿ ಗಂಭೀರ ಆರೋಪ ಮಾಡ್ತಿದ್ದಾರೆ. ಜಗನ್ನಾಥ್ ರಿಪಬ್ಲಿಕನ್ ಜೊತೆ ಮಾತನಾಡಿದ್ದಾರೆ. ಆಗ ಇಂಥದ್ದೊಂದು ಗಂಭೀರ ಆರೋಪ ಮಾಡ್ತಿದ್ದಾರೆ. ಹಿಂದಿನ ಸರ್ಕಾರದಲ್ಲಿ 40% ಕಮಿಷನ್ ಇತ್ತಲ್ಲ, ಅದು ಅಲ್ಲಿಗೆ ಮುಗಿದಿಲ್ಲ, ಈಗಲೂ ಕೂಡ ಅದು ಮುಂದುವರಿತಾ ಇದೆ ಅನ್ನುವಂಥ ಗಂಭೀರ ಆರೋಪ. ನಾವು ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟು ನಮ್ಮ ಕೆಂಪಣ್ಣವರಿದ್ದಾಗೆ ಒಂದು ವರ್ಷದಿಂದ ಎಲ್ಲ 30 ಜಿಲ್ಲೆಯ ಡಾಕ್ಯುಮೆಂಟ್ಸ್ಗಳು ಸುಮಾರು 3000 ಪೇಜ್ ಡಾಕ್ಯುಮೆಂಟ್ಸ್ಗಳು ಡಾಕ್ಟರ್ ನಾಗಮೂರ್ತಿ ದಾಸ್ ಆಯೋಗಕ್ಕೆ ರಚನೆ ಮಾಡ್ರೆ ಅಲ್ಲಿ ಓದಿ ಕೊಟ್ಟಿದ್ದೆವು. ಇಲ್ಲಿ 40% ಕಮಿಷನ್ ಆರೋಪದೆಲ್ಲ ಕೊಟ್ಟಿದ್ದೀರಿ. ಕೊಟ್ಟಿದ್ದೀರಿ 40% ಕಮಿಷನ್ ಆರೋಪ ಪ್ರೂಫ್ ಕೊಟ್ಟಿದ್ದೇವೆ. ನಾವು ಕೋರ್ಟಿಗೆ ಹಾಕಿರಿ, ನಮಗೆ ನಮ್ಮ ಮೇಲೆ ಕೇಸ್ ಮಾಡಿರು, ಏನು ಮುನಿರತ್ನವ್ರು ಕೇಸ್ ಮಾಡಿರು. ಅದರಲ್ಲಿ ಆರೋಪ ಮಾಡ್ರ ಇವ್ರು. ನೀವು ಏನು ಡಾಕ್ಯುಮೆಂಟ್ ಕೊಟ್ಟಿದ್ದೀರಿ? ಡಾಕ್ಯುಮೆಂಟ್ ಏನು 40% ಹ್ಯಾಂಗಾಯಿತು, ಆಗಲ್ಲ ಕಾರಣಗಳು ಯಾವ್ಯಾವು, ಅದಕ್ಕೆ ಅದ್ರ ಪ್ರಕಾರ ಕೊಟ್ಟಿದ್ದೇವೆ ರೀ. ಆಡಿಯೋನೋ ವಿಡಿಯೋನೋ ಮತ್ತೊಂದು ವಿಡಿಯೋ ಇಲ್ಲ. ಈಗ ನಮಗೊಂದು ಟೆಂಡರ್ ಹಾಕ್ತೇವೆ. ಈ ಟೆಂಡರ್ದಾಗ 4-6 ಮಂದಿ ಹಾಕಿದ್ದೆವು. ಕಡಿಮೆ ದರ ಇದ್ದವನು ಕೊಟ್ಟರೆ ಹೆಚ್ಚಿಗೆ ದರ ಇದ್ದವನು ಕೊಟ್ಟರು, ನಮ್ಮದು ಕೊಟ್ಟಿರ್ತಂದ್ರೆ ಅಂಥ ಪ್ರೂಫ್ ಮಾಡಿ ಕೊಟ್ಟಿದ್ದೆವು. ಮತ್ತು ಯಾಕೆ ಕೊಡ್ತೀರಿ? ಆ ಕಾರಣ ಏನು? ಅವ್ರೇನು ನಿಮ್ಮ ಬೀಗರ ನೆಂಟ್ರ ಅವ್ರು ಏನದ ಏನೂ ಇಲ್ಲಿ, ಅವ್ರಿಗೆ ಅದೇ ಕಮಿಷನ್. ಟೆಂಡರ್ ಅವ್ಯವಹಾರ ಈಗಲೂ ಕೂಡ ಅದೇ ರೀತಿ ಇದೆಯಾ? ಈಗಲೂ ಅದೇ ರೀತಿ ಅದು, ಈಗಲೂ ಅದೇ ರೀತಿ ಅದು. ಹಿಂದೆ ಹ್ಯಾಂಗೆ BJP ಸರ್ಕಾರ ಇತ್ತು ಅದೇ ರೀತಿ ಈಗಲೂ ಅವ್ಯವಹಾರ. ಅದೇ ಅವ್ರು ಯಾರಿಗೆ ಹೇಳ್ತಾರೆ ಅವರಿಗೆ ಆಗಬೇಕು ಟೆಂಡರ್. ಯಾರು ಎಷ್ಟು ಮಂದಿ ಯಾರಕ್ಕೆ ಹಾಕಲ್ರಕ್ಕೆ, ಅವ್ರು ಯಾರಿಗೆ ಹೇಳ್ತಾರೆ ಅವ್ರಿಗೆ ಮಾಡಿಕೊಡ್ಬೇಕು. ಅವರು MLA ಅವ್ರು ಯಾರಿಗೆ ಹೇಳ್ತಾರೆ ಅವ್ರು ಅದು ಆಫೀಸರ್ ಮಾಡಿಕೊಡ್ಬೇಕು. ಆಫೀಸರ್ ಮಜಬೂರ್ರ ಪಾಪ, ಏನು ಮಾಡೋಕೆ ಆಫೀಸರ್ಗಳು. ಅವ್ಯಾರ ಏನ್ರಿ ನಾವು ಕಡಿಮೆ ಈಗ ಒಂದು 1000 ರೂಪಾಯಿ ಕೆಲಸ ಇರ್ತದೆ, ನಾ 900 ರೂಪಾಯಿ ಮಾಡ್ತದ ನಾ ಟೆಂಡರ್ ಹಾಕಿರ್ತೀನಿ. ಇಲ್ಲಿ ಬೇಡ 1100 ರೂಪಾಯಿ ಮಾಡೋನು ಕೊಡು ಅಂತ ಅವ್ರು ಹೇಳ್ತಾರೆ. ಅದು ಬರ 20 ರೂಪಾಯಿ ಅವ್ರು ತೊಗೋತಾರೆ. ಯಾರು ಹೇಳಿ ಇಸ್ಕೊಡ್ತಾರಲ್ಲ ಅವ್ರು ತೊಗೋತಾರೆ. ಈಗಲೂ ಅದೇ ರೀತಿ ಅದ. ಇದು ಒಳ್ಳೆ ಎನ್ಕ್ವೈರಿ ಆದ್ರೆ ಕರ್ನಾಟಕ ಸರ್ಕಾರ ಅಬ್ಜನ್ ಗಂಟೆ ರೊಕ್ಕ ಉಳಿತಾವೆ. ಇದ್ರ ಬಗ್ಗೆ ಲಕ್ಷಣ ಯಾರು ಹಾಕಲ್ಲ. ನಾವು ಅದೇ ಹೇಳಕತ್ತಿದ್ದೆವು, ನಾವು ಮಾಡಿರಿ ಎನ್ಕ್ವೈರಿ ಮಾಡಿ ಅಬ್ಜನ್ ಗಂಟ್ಲೆ. ಈಗ ಬಡವರಿಗೆ 10 ಪೈಸೆ ಕೊಡೋಕ್ಕಾಗಲ್ಲ ಯಾರಿಗೆ. ಈಗ ಸುಮ್ಮನೆ ಒಬ್ಬ ಕಾಂಟ್ರಾಕ್ಟ್ರಿಗೆ ಏನದ 20% ಹೆಚ್ಚಿಗೆ ಕೊಡ್ತಿರುತ್ತಂದ್ರೆ ಮಿನ್ನಿಂಗ್ ಏನದ, ಯಾಕೆ ಕಾರಣ ಏನು? ಈಗಿಂದ ಕಾಂಟ್ರಾಕ್ಟ್ ಏನಂತ ಹೇಳ್ತಾರೆ ನಿಮಗೆ ಈಗಿನ ಸರ್ಕಾರದಲ್ಲಿ ಅವ್ಯವಹಾರ ಬಗ್ಗೆ? ಹೇಳಿದ್ರೆ ಲೆಟ್ರ್ ಬರ್ತಾರೆ, ಎಲ್ಲ ಲೆಟ್ರ್ಗಳು ಸಬ್ಮಿಟ್ ಮಾಡ್ತೇವೆ ನಾಳೆ ಗೌರ್ಮೆಂಟ್ಗೆ. ಅವ್ನು ಏನು ಲೆಟ್ರ್ ಬರ್ತಾರೆ ಅವೆಲ್ಲ ಲೆಟ್ರ್ಗಳು ನಾಳೆ ಏನದ ಮಂತ್ರಿಗಳಿಗೆ ಏನದ ಏನು ಮಂತ್ರಿಗಳ ಹತ್ರ ಸಬ್ಮಿಟ್ ಮಾಡ್ತೇವೆ ಸರ್ಕಾರಕ್ಕೆ ನಾಳೆ. ಟೆಂಡರಲ್ಲಿ ಅವ್ಯವಹಾರ ಆಗಿದೆ ಅಂತ ಹೇಳಿದ್ದಾರೆ ಎಲ್ಲ ಪ್ರತಿಯೊಂದರ ಹೇಳ್ಯಾರ ಅವರು. ಏನೇನು ಅವ್ಯವಹಾರ ಅಂದು ಲೆಟ್ರ್ ಬರ್ದಾರ ಅವರು. ಅವು ಲೆಟ್ರ್ಗಳೇನು ಹುಡುಗುತ್ತೇವೆ ಕೂತಿವತ್ತು. ಏನು ಆ ಲೆಟ್ರ್ಗಳದ್ದು ಏನು ಬರ್ದಾರ ಅವೆಲ್ಲ ಜರ ಸಸ್ತಿ ಅದ್ರಾಗ ಹಚ್ಚಿಕಿಸ್ಕೊಂಡು ಕೊಡ್ತೇವೆ ಅವ್ರಿಗೆ. ಟೆಂಡರು ಯಾರಿಗೆ ಹೇಳ್ತಾರೆ MLA ಅವ್ರು ಕೊಡ್ತಾರೆ? ಅವ್ರಿಗೆ MLA ಯಾರಿಗೆ ಹೇಳ್ತಾರೆ ಅವರಿಗೆ. ಅದು ಅದೇನು ಇಮೇಲ್ ಟೆಂಡರ್ ಅದು ವ್ಯಾಲ್ಯೂ ಏನಿಲ್ಲ ಹೊಟ್ಟೆದಕ್ಕೇನು. ಆಫೀಸರ್ ಅವ್ರು ಯಾರಿಗೆ ಹೇಳ್ತಾರೆ ಅವರಿಗೆ. ನಾವು ಎಲ್ಲ ನೋಡಿ, ಇದು ಗುತ್ತಿಗೆದಾರರ ಆಕ್ರೋಶ. BJP ಅಧಿಕಾರದಲ್ಲಿದ್ದಾಗ 40% ಕಮಿಷನ್ ಆರೋಪ ಇತ್ತಲ್ಲ, ಅದು ಮುಗೀತು ಅಂತ ಅನ್ಕೊಂಡ್ರ? ಖಂಡಿತ ಈಗ ಮುಗುದಿಲ್ಲ, ಅದು ಮುಂದುವರಿತಾ ಇದೆ ಅನ್ನುವಂಥ ಗಂಭೀರ ಆರೋಪವನ್ನ ಮಾಡ್ತಿದ್ದಾರೆ. ಸೊ ಹಾಗಾದ್ರೆ ಈಗಲೂ ಕೂಡ ಕಮಿಷನ್ ಕೊಡ್ಲೇಬೇಕಾ? ಕೆಲವರಿಗೆ ಕಮಿಷನ್ ಕೊಟ್ರೆ ನಾವು ಬದುಕೋದು ಹೇಗೆ ಅಂತ ಗುತ್ತಿಗೆದಾರರು ಪ್ರಶ್ನೆ ಮಾಡ್ತಿದ್ದಾರೆ. ಈ ಗುತ್ತಿಗೆದಾರೊಬ್ಬರು ಒಂದು ಗಂಭೀರ ಆರೋಪ ಮಾಡಿದ್ದಾರೆ. ಯಾವುದೇ ಸರ್ಕಾರ ಬಂದರೂ ಕೂಡ ಅಲ್ಲಿ ಅವ್ಯವಹಾರ ಭ್ರಷ್ಟಾಚಾರ ತಾಂಡವವಾಡ್ತಾ ಇರುತ್ತೆ ಅಂತ. ಈಗಲೂ ಕೂಡ ಸರ್ಕಾರದ ವಿರುದ್ಧ ಟೆಂಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭ್ರಷ್ಟಾಚಾರ ತಾಂಡವವಾಡ್ತಿದೆಯಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಈಗಲೂ ಕೂಡ ಸರ್ಕಾರದ ಟೆಂಡರ್ನಲ್ಲಿ ಅವ್ಯವಹಾರ ನಡೀತಾ ಇದೆಯಾ? ಸರ್ಕಾರ ಬದಲಾದ್ರೂ ಹಾಗೆ ಇದೆಯಾ ಭ್ರಷ್ಟಾಚಾರ? ಗುತ್ತಿಗೆದಾರರ ಸಂಘದ ಹಂಗಾಮಿ ಅಧ್ಯಕ್ಷ ಈ ರೀತಿ ಗಂಭೀರ ಆರೋಪ ಮಾಡ್ತಿದ್ದಾರೆ. ಜಗನ್ನಾಥ್ ರಿಪಬ್ಲಿಕನ್ ಜೊತೆ ಮಾತನಾಡಿದ್ದಾರೆ. ಆಗ ಇಂಥದ್ದೊಂದು ಗಂಭೀರ ಆರೋಪ ಮಾಡ್ತಿದ್ದಾರೆ. ಹಿಂದಿನ ಸರ್ಕಾರದಲ್ಲಿ 40% ಕಮಿಷನ್ ಇತ್ತಲ್ಲ, ಅದು ಅಲ್ಲಿಗೆ ಮುಗಿದಿಲ್ಲ, ಈಗಲೂ ಕೂಡ ಅದು ಮುಂದುವರಿತಾ ಇದೆ ಅನ್ನುವಂಥ ಗಂಭೀರ ಆರೋಪ. ನಾವು ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟು ನಮ್ಮ ಕೆಂಪಣ್ಣವರಿದ್ದಾಗೆ ಒಂದು ವರ್ಷದಿಂದ ಎಲ್ಲ 30 ಜಿಲ್ಲೆಯ ಡಾಕ್ಯುಮೆಂಟ್ಸ್ಗಳು ಸುಮಾರು 3000 ಪೇಜ್ ಡಾಕ್ಯುಮೆಂಟ್ಸ್ಗಳು ಡಾಕ್ಟರ್ ನಾಗಮೂರ್ತಿ ದಾಸ್ ಆಯೋಗಕ್ಕೆ ರಚನೆ ಮಾಡ್ರೆ ಅಲ್ಲಿ ಓದಿ ಕೊಟ್ಟಿದ್ದೆವು. ಇಲ್ಲಿ 40% ಕಮಿಷನ್ ಆರೋಪದೆಲ್ಲ ಕೊಟ್ಟಿದ್ದೀರಿ. 40% ಕಮಿಷನ್ ಆರೋಪ ಪ್ರೂಫ್ ಕೊಟ್ಟಿದ್ದೇವೆ. ನಾವು ಕೋರ್ಟಿಗೆ ಹಾಕಿರಿ, ನಮಗೆ ನಮ್ಮ ಮೇಲೆ ಕೇಸ್ ಮಾಡಿರು, ಏನು ಮುನಿರತ್ನವ್ರು ಕೇಸ್ ಮಾಡಿರು. ಅದರಲ್ಲಿ ಆರೋಪ ಮಾಡ್ರ ಇವ್ರು. ನೀವು ಏನು ಡಾಕ್ಯುಮೆಂಟ್ ಕೊಟ್ಟಿದ್ದೀರಿ? ಡಾಕ್ಯುಮೆಂಟ್ ಏನು 40% ಹ್ಯಾಂಗಾಯಿತು, ಆಗಲ್ಲ ಕಾರಣಗಳು ಯಾವ್ಯಾವು, ಅದಕ್ಕೆ ಅದ್ರ ಪ್ರಕಾರ ಕೊಟ್ಟಿದ್ದೇವೆ ರೀ. ಆಡಿಯೋನೋ ವಿಡಿಯೋನೋ ಮತ್ತೊಂದು ವಿಡಿಯೋ ಇಲ್ಲ. ಈಗ ನಮಗೊಂದು ಟೆಂಡರ್ ಹಾಕ್ತೇವೆ. ಈ ಟೆಂಡರ್ದಾಗ 4-6 ಮಂದಿ ಹಾಕಿದ್ದೆವು.
ಕಡಿಮೆ ದರ ಇದ್ದವನು ಕೊಟ್ಟು ಕಿಸ್ ಹೆಚ್ಚಿಗೆ ದರ ಇದ್ದವನು ಕೊಟ್ಟರು ನಮ್ಮದು ಸೇರಿ ಕೊಟ್ಟಿರ್ತಂದ್ರೆ ಅಂಥ ಪ್ರೂಫ್ ಮಾಡಿ ಕೊಟ್ಟಿದ್ದೆವು. ಮತ್ತು ಯಾಕೆ ಕೊಡ್ತೀರಿ? ಆ ಕಾರಣ ಏನು? ಅವ್ರಿಗೆ ನಿಮ್ಮ ಬೀಗರ ನೆಂಟ್ರ ಅವ್ರು ಏನದ ಏನೂ ಇಲ್ಲಿ ಅವ್ರಿಗೆ ಅದೇ ಕಮಿಷನ್. ಟೆಂಡರ್ ಅವ್ಯವಹಾರ ಈಗಲೂ ಕೂಡ ಅದೇ ರೀತಿ ಇದೆಯಾ? ಈಗಲೂ ಅದೇ ರೀತಿ ಅದು, ಈಗಲೂ ಅದೇ ರೀತಿ ಅದು. ಹಿಂದೆ ಹ್ಯಾಂಗೆ ಬಿ ಜೆ ಪಿ ಸರ್ಕಾರ ಇತ್ತು ಅದೇ ರೀತಿ ಈಗಲೂ ಅವ್ಯವಹಾರ. ಅದೇ ಅವ್ರು ಯಾರಿಗೆ ಹೇಳ್ತಾರೆ ಅವರಿಗೆ ಆಗಬೇಕು ಟೆಂಡರ್. ಯಾರು ಮಂದಿ ಯಾರಕ್ಕೆ ಹಾಕಲ್ರಕ್ಕೆ ಅವ್ರು ಯಾರಿಗೆ ಹೇಳ್ತಾರೆ ಅವ್ರಿಗೆ ಮಾಡಿಕೊಡ್ಬೇಕು. ಅವರು ಎಮ್ ಎಲ್ ಎ ಅವ್ರು ಯಾರಿಗೆ ಹೇಳ್ತಾರೆ ಅವ್ರು ಅದು ಆಫೀಸರ್ ಮಾಡಿಕೊಡ್ಬೇಕು. ಆಫೀಸರ್ ಮಜಬೂರ್ರ ಪಾಪ ಏನು ಮಾಡೋಕೆ ಆಫೀಸರ್ಗಳು. ಅವ್ಯಾರ ಏನ್ರಿ ನಾವು ಕಡಿಮೆ ಈಗ ಒಂದು 1,000 ರೂಪಾಯಿ ಕೆಲಸ ಇರ್ತದೆ, ನಾ 900 ರೂಪಾಯಿ ಮಾಡ್ತದ ನಾ ಟೆಂಡರ್ ಹಾಕಿರ್ತೀನಿ. ಇಲ್ಲಿ ಬೇಡ 1,100 ರೂಪಾಯಿ ಮಾಡೋಣ ಕೊಡು ಅಂತ ಅವ್ರು ಹೇಳ್ತಾರೆ. ಅದು ಬರ 20 ರೂಪಾಯಿ ಅವ್ರು ತೊಗೋತಾರೆ. ಯಾರು ಹೇಳಿ ಇಸ್ಕೊಡ್ತಾರಲ್ಲ ಅವ್ರು ತೊಗೋತಾರೆ. ಈಗಲೂ ಅದೇ ರೀತಿ ಅದು. ಇದು ಒಳ್ಳೆ ಅನ್ಕ್ವೈರಿ ಆದ್ರೆ ಕರ್ನಾಟಕ ಸರ್ಕಾರ ಅಬ್ಜನ್ ಗಂಟೆ ರೊಕ್ಕ ಉಳಿತಾವೆ. ಇದ್ರ ಬಗ್ಗೆ ಲಕ್ಷಣ ಯಾರು ಹಾಕಲ್ಲ. ನಾವು ಅದೇ ಹೇಳಕತ್ತಿದ್ದೆವು. ನಾವು ಮಾಡಿರಿ ಎನ್ಕ್ವೈರಿ ಮಾಡಿ ಅಬ್ಜನ್ ಗಂಟ್ಲೆ ಈಗ ಬಡವರಿಗೆ 10 ಪೈಸೆ ಕೊಡ್ಲಿಕ್ಕಾಗಲ್ಲ ಯಾರಿಗೆ. ಈಗ ಸುಮ್ಮನೆ ಒಬ್ಬ ಕಾಂಟ್ರಾಕ್ಟ್ರಿಗೆ ಏನದ 20% ಹೆಚ್ಚಿಗೆ ಕೊಡ್ತಿರುತ್ತಂದ್ರೆ ಮಿನ್ನಿಂಗ್ ಏನದ? ಯಾಕೆ ಕಾರಣ ಏನು? ಈಗಿಂದ ಕಾಂಟ್ರಾಕ್ಟ್ ಏನಂತ ಹೇಳ್ತಾರೆ ನಿಮಗೆ ಈಗಿನ ಸರ್ಕಾರದಲ್ಲಿ ಅವ್ಯವಹಾರ ಬಗ್ಗೆ? ಹೇಳಿದ್ರೆ ಲೆಟ್ರ್ ಬರ್ತಾರೆ. ಎಲ್ಲ ಲೆಟ್ರ್ಗಳು ಸಬ್ಮಿಟ್ ಮಾಡ್ತೀವಿ ನಾಳೆ ಗೌರ್ಮೆಂಟ್ಗೆ. ಅವ್ನು ಏನು ಲೆಟ್ರ್ ಬರ್ತಾರೆ ಅವೆಲ್ಲ ಲೆಟ್ರ್ಗಳು ನಾಳೆ ಏನದ ಮಂತ್ರಿಗಳಿಗೆ ಏನದ ಏನು ಮಂತ್ರಿ ಹೊತ್ತು ಸಬ್ಮಿಟ್ ಮಾಡ್ತೀವಿ ಸರ್ಕಾರಕ್ಕೆ ನಾಳೆ. ಟೆಂಡರಲ್ಲಿ ಅವ್ಯವಹಾರ ಆಗಿದೆ ಅಂತ ಹೇಳಿದ್ದಾರೆ. ಎಲ್ಲ ಪ್ರತಿಯೊಂದರ ಹೇಳ್ಯಾರ ಅವರು. ಏನೇನು ಅವ್ಯವಹಾರ ಅಂದು ಲೆಟ್ರ್ ಬರ್ದಾರ ಅವರು. ಅವ್ರು ಲೆಟ್ರ್ಗಳೇನು ಹುಡುಗುತ್ತೀವಿ ಕೂತಿವತ್ತು. ಏನು ಆ ಲೆಟ್ರ್ಗಳ್ದು ಏನು ಬರ್ದಾರ ಅವೆಲ್ಲ ಜರ ಸಸ್ತೀವಿ ಅದ್ರಾಗ ಹಚ್ಕಿಸ್ಕೊಂಡು ಕೊಡ್ತೀವಿ ಅವ್ರಿಗೆ. ಟೆಂಡರು ಯಾರಿಗೆ ಹೇಳ್ತಾರೆ ಎಮ್ ಎಲ್ ಎ ಅವ್ರು ಕೊಡ್ತಾರೆ? ಅವ್ರಿಗೆ ಎಮ್ ಎಲ್ ಎ ಯಾರಿಗೆ ಹತ್ತಾರೆ ಅವರಿಗೆ. ಅದು ಅದೇನು ಇಮೇಲ್ ಟೆಂಡರ್ ಅದು ವ್ಯಾಲ್ಯೂ ಏನಿಲ್ಲ ಹೊಟ್ಟೆಕೇನು. ಆಫೀಸರ್ ಅವ್ರು ಯಾರಿಗೆ ಹತ್ತಾರೆ ಅವರಿಗೆ. ನಾವು ಎಲ್ಲ ನೋಡಿ, ಇದು ಗುತ್ತಿಗೆದಾರರ ಆಕ್ರೋಶ. ಬಿಜೆಪಿ ಅಧಿಕಾರದಲ್ಲಿದ್ದಾಗ 40% ಕಮಿಷನ್ ಆರೋಪ ಇತ್ತಲ್ಲ, ಅದೀಗ ಮುಗೀತು ಅಂತ ಅನ್ಕೊಂಡ್ರ? ಖಂಡಿತ ಈಗ ಮುಗುದಿಲ್ಲ, ಅದು ಮುಂದುವರಿತಾ ಇದೆ ಅನ್ನುವಂಥ ಗಂಭೀರ ಆರೋಪವನ್ನ ಮಾಡ್ತಿದ್ದಾರೆ. ಸೊ ಹಾಗಾದ್ರೆ ಈಗಲೂ ಕೂಡ ಕಮಿಷನ್ ಕೊಡ್ಲೇಬೇಕಾ? ಕೆಲವರಿಗೆ ಕಮಿಷನ್ ಕೊಟ್ರೆ ನಾವು ಬದುಕೋದು ಹೇಗೆ ಅಂತ ಗುತ್ತಿಗೆದಾರರು ಪ್ರಶ್ನೆ ಮಾಡ್ತಿದ್ದಾರೆ. ಈ ಗುತ್ತಿಗೆದಾರರೊಬ್ರು ಒಂದು ಗಂಭೀರ ಆರೋಪ ಮಾಡಿದ್ದಾರೆ. ಯಾವುದೇ ಸರ್ಕಾರ ಬಂದರೂ ಕೂಡ ಅಲ್ಲಿ ಅವ್ಯವಹಾರ, ಭ್ರಷ್ಟಾಚಾರ ತಾಂಡವವಾಡ್ತಾ ಇರುತ್ತೆ ಅಂತ. ಈಗಲೂ ಕೂಡ ಸರ್ಕಾರದ ವಿರುದ್ಧ ಟೆಂಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭ್ರಷ್ಟಾಚಾರ ತಾಂಡವವಾಡ್ತಿದೆಯಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಈಗಲೂ ಕೂಡ ಸರ್ಕಾರದ ಟೆಂಡರ್ನಲ್ಲಿ ಅವ್ಯವಹಾರ ನಡೀತಾ ಇದೆಯಾ? ಸರ್ಕಾರ ಬದಲಾದ್ರೂ ಹಾಗೆ ಇದೆಯಾ ಭ್ರಷ್ಟಾಚಾರ? ಗುತ್ತಿಗೆದಾರರ ಸಂಘದ ಹಂಗಾಮಿ ಅಧ್ಯಕ್ಷ ಈ ರೀತಿ ಗಂಭೀರ ಆರೋಪ ಮಾಡ್ತಿದ್ದಾರೆ. ಜಗನ್ನಾಥ್ ರಿಪಬ್ಲಿಕನ್ ಜೊತೆ ಮಾತನಾಡಿದ್ದಾರೆ. ಆಗ ಇಂಥದ್ದೊಂದು ಗಂಭೀರ ಆರೋಪ ಮಾಡ್ತಿದ್ದಾರೆ. ಹಿಂದಿನ ಸರ್ಕಾರದಲ್ಲಿ 40% ಕಮಿಷನ್ ಇತ್ತಲ್ಲ, ಅದು ಅಲ್ಲಿಗೆ ಮುಗ್ದಿಲ್ಲ, ಈಗಲೂ ಕೂಡ ಅದು ಮುಂದುವರಿತಾ ಇದೆ ಅನ್ನುವಂಥ ಗಂಭೀರ ಆರೋಪ. ನಾವು ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟು ನಮ್ಮ ಕೆಂಪಣ್ಣವರಿದ್ದಾಗೆ 1 ವರ್ಷದಿಂದ ಎಲ್ಲ 30 ಜಿಲ್ಲೆಯ ಡಾಕ್ಯುಮೆಂಟ್ಸ್ಗಳು ಸುಮಾರು 3000 ಪೇಜ್ ಡಾಕ್ಯುಮೆಂಟ್ಸ್ಗಳು ಡಾಕ್ಟರ್ ನಾಗಮೂರ್ತಿ ದಾಸ್ ಆಯೋಗಕ್ಕೆ ರಚನೆ ಮಾಡ್ರೆ ಅಲ್ಲಿ ಕೊಟ್ಟಿದ್ದೆವು. ಇಲ್ಲಿ 40% ಕಮಿಷನ್ ಆರೋಪದೆಲ್ಲ ಕೊಟ್ಟಿದ್ದೀರಾ? ಕೊಟ್ಟಿದ್ದೀರಿ 40% ಕಮಿಷನ್ ಆರೋಪ ಪ್ರೂಫ್ ಕೊಟ್ಟಿದ್ದೇವೆ ನಾವು. ಕೋರ್ಟಿಗೆ ಹಾಕಿರಿ ನಮಗೆ ನಮ್ಮ ಮೇಲೆ ಕೇಸ್ ಮಾಡಿರು. ಏನು ಮುನಿರತ್ನವ್ರು ಕೇಸ್ ಮಾಡಿರು. ಅದರಲ್ಲಿ ಆರೋಪ ಮಾಡ್ರ ಇವ್ರು. ನೀವು ಏನು ಡಾಕ್ಯುಮೆಂಟ್ ಕೊಟ್ಟಿದ್ದೀರಿ? ಡಾಕ್ಯುಮೆಂಟ್ ಏನು 40% ಹ್ಯಾಂಗಾಯ್ತು ಆಗಲ್ಲ ಕಾರಣಗಳು ಯಾವ್ಯಾವು ಅದಕ್ಕೆ ಅದ್ರ ಪ್ರಕಾರ ಕೊಟ್ಟಿದ್ದೇವೆ ರೀ. ಆಡಿಯೋನೋ ವಿಡಿಯೋನೋ ಮತ್ತೊಂದು ವಿಡಿಯೋ ಇಲ್ಲ. ಈಗ ನಮಗೊಂದು ಟೆಂಡರ್ ಹಾಕ್ತೇವೆ. ಈ ಟೆಂಡರ್ದಾಗ 4-6 ಮಂದಿ ಹಾಕಿದ್ದೆವು. ಕಡಿಮೆ ದರ ಇದ್ದವನು ಕೊಟ್ಟು ಕಿಸ್ ಹೆಚ್ಚಿಗೆ ದರ ಇದ್ದವನು ಕೊಟ್ಟರು ನಮ್ಮದು ಸೇರಿ ಕೊಟ್ಟಿರ್ತಂದ್ರೆ ಅಂಥ ಪ್ರೂಫ್ ಮಾಡಿ ಕೊಟ್ಟಿದ್ದೆವು. ಮತ್ತು ಯಾಕೆ ಕೊಡ್ತೀರಿ? ಆ ಕಾರಣ ಏನು? ಅವ್ರಿಗೆ ನಿಮ್ಮ ಬೀಗರ ನೆಂಟ್ರ ಅವ್ರು ಏನದ ಏನೂ ಇಲ್ಲಿ ಅವ್ರಿಗೆ ಅದೇ ಕಮಿಷನ್. ಟೆಂಡರ್ ಅವ್ಯವಹಾರ ಈಗಲೂ ಕೂಡ ಅದೇ ರೀತಿ ಇದೆಯಾ? ಈಗಲೂ ಅದೇ ರೀತಿ ಅದು, ಈಗಲೂ ಅದೇ ರೀತಿ ಅದು. ಹಿಂದೆ ಹ್ಯಾಂಗೆ ಬಿ ಜೆ ಪಿ ಸರ್ಕಾರ ಇತ್ತು ಅದೇ ರೀತಿ ಈಗಲೂ ಅವ್ಯವಹಾರ. ಅದೇ ಅವ್ರು ಯಾರಿಗೆ ಹೇಳ್ತಾರೆ ಅವರಿಗೆ ಆಗಬೇಕು ಟೆಂಡರ್. ಯಾರು ಮಂದಿ ಯಾರಕ್ಕೆ ಹಾಕಲ್ರಕ್ಕೆ ಅವ್ರು ಯಾರಿಗೆ ಹೇಳ್ತಾರೆ ಅವರಿಗೆ ಮಾಡಿಕೊಡ್ಬೇಕು. ಅವರು ಎಮ್ ಎಲ್ ಎ ಅವ್ರು ಯಾರಿಗೆ ಹೇಳ್ತಾರೆ ಅವ್ರು ಅದು ಆಫೀಸರ್ ಮಾಡಿಕೊಡ್ಬೇಕು. ಆಫೀಸರ್ ಮಜಬೂರ್ರ ಪಾಪ ಏನು ಮಾಡೋಕೆ ಆಫೀಸರ್ಗಳು. ಅವ್ಯಾರ ಏನ್ರಿ ನಾವು ಕಡಿಮೆ ಈಗ ಒಂದು 1,000 ರೂಪಾಯಿ ಕೆಲಸ ಇರ್ತದೆ, ನಾ 900 ರೂಪಾಯಿ ಮಾಡ್ತದ ನಾ ಟೆಂಡರ್ ಹಾಕಿರ್ತೀನಿ. ಇಲ್ಲಿ ಬೇಡ 1,100 ರೂಪಾಯಿ ಮಾಡೋಣ ಕೊಡು ಅಂತ ಅವ್ರು ಹೇಳ್ತಾರೆ. ಅದು ಬರ 20 ರೂಪಾಯಿ ಅವ್ರು ತೊಗೋತಾರೆ. ಯಾರು ಹೇಳಿ ಇಸ್ಕೊಡ್ತಾರಲ್ಲ ಅವ್ರು ತೊಗೋತಾರೆ. ಈಗಲೂ ಅದೇ ರೀತಿ ಅದು. ಇದು ಒಳ್ಳೆ ಅನ್ಕ್ವೈರಿ ಆದ್ರೆ ಕರ್ನಾಟಕ ಸರ್ಕಾರ ಅಬ್ಜನ್ ಗಂಟೆ ರೊಕ್ಕ ಉಳಿತಾವೆ. ಇದ್ರ ಬಗ್ಗೆ ಲಕ್ಷಣ ಯಾರು ಹಾಕಲ್ಲ. ನಾವು ಅದೇ ಹೇಳಕತ್ತಿದ್ದೆವು. ನಾವು ಮಾಡಿರಿ ಎನ್ಕ್ವೈರಿ ಮಾಡಿ ಅಬ್ಜನ್ ಗಂಟ್ಲೆ ಈಗ ಬಡವರಿಗೆ 10 ಪೈಸೆ ಕೊಡ್ಲಿಕ್ಕಾಗಲ್ಲ ಯಾರಿಗೆ. ಈಗ ಸುಮ್ಮನೆ ಒಬ್ಬ ಕಾಂಟ್ರಾಕ್ಟ್ರಿಗೆ ಏನದ 20% ಹೆಚ್ಚಿಗೆ ಕೊಡ್ತಿರುತ್ತಂದ್ರೆ ಮಿನ್ನಿಂಗ್ ಏನದ? ಯಾಕೆ ಕಾರಣ ಏನು? ಈಗಿಂದ ಕಾಂಟ್ರಾಕ್ಟ್ ಏನಂತ ಹೇಳ್ತಾರೆ ನಿಮಗೆ ಈಗಿನ ಸರ್ಕಾರದಲ್ಲಿ ಅವ್ಯವಹಾರ ಬಗ್ಗೆ? ಹೇಳಿದ್ರೆ ಲೆಟ್ರ್ ಬರ್ತಾರೆ. ಎಲ್ಲ ಲೆಟ್ರ್ಗಳು ಸಬ್ಮಿಟ್ ಮಾಡ್ತೀವಿ ನಾಳೆ ಗೌರ್ಮೆಂಟ್ಗೆ. ಅವ್ನು ಏನು ಲೆಟ್ರ್ ಬರ್ತಾರೆ ಅವೆಲ್ಲ ಲೆಟ್ರ್ಗಳು ನಾಳೆ ಏನದ ಮಂತ್ರಿಗಳಿಗೆ ಏನದ ಏನು ಮಂತ್ರಿ ಹೊತ್ತು ಸಬ್ಮಿಟ್ ಮಾಡ್ತೀವಿ ಸರ್ಕಾರಕ್ಕೆ ನಾಳೆ. ಟೆಂಡರಲ್ಲಿ ಅವ್ಯವಹಾರ ಆಗಿದೆ ಅಂತ ಹೇಳಿದ್ದಾರೆ. ಎಲ್ಲ ಪ್ರತಿಯೊಂದರ ಹೇಳ್ಯಾರ ಅವರು. ಏನೇನು ಅವ್ಯವಹಾರ ಅಂದು ಲೆಟ್ರ್ ಬರ್ದಾರ ಅವರು. ಅವ್ರು ಲೆಟ್ರ್ಗಳೇನು ಹುಡುಗುತ್ತೀವಿ ಕೂತಿವತ್ತು. ಏನು ಆ ಲೆಟ್ರ್ಗಳ್ದು ಏನು ಬರ್ದಾರ ಅವೆಲ್ಲ ಜರ ಸಸ್ತೀವಿ ಅದ್ರಾಗ
ಹಚ್ಚಿಸ್ಕೊಂಡು ಕೊಡ್ತೇವೆ ಅವ್ರಿಗೆ ಟೆಂಡರು ಯಾರಿಗೆ ಹೇಳ್ತಾರೆ ಎಮ್ ಎಲ್ ಎ ಅವ್ರು ಕೊಡ್ತಾರೆ ಅಂತ. ಅವ್ರಿಗೆ ಎಮ್ ಎಲ್ ಎ ಯಾರಿಗೆ ಹತ್ತಾರ ಅವರಿಗೆ ಅದು ಅದೇನು ಇಮೇಲ್ ಟೆಂಡರ್ ಅದು ವ್ಯಾಲ್ಯೂ ಏನಿಲ್ಲ ಹೊಟ್ಟೆಕೇನು ಆಫೀಸರ್ ಅವ್ರು ಯಾರಿಗೆ ಹೇಳ್ತಾರೆ ಅವರಿಗೆ ನಾವು ಎಲ್ಲ ನೋಡಿ, ಇದು ಗುತ್ತಿಗೆದಾರರ ಆಕ್ರೋಶ. ಬಿಜೆಪಿ ಅಧಿಕಾರದಲ್ಲಿದ್ದಾಗ 40% ಕಮಿಷನ್ ಆರೋಪ ಇತ್ತಲ್ಲ, ಅದು ಮುಗೀತು ಅಂತ ಅನ್ಕೊಂಡ್ರ? ಖಂಡಿತ ಈಗ ಮುಗುದಿಲ್ಲ, ಅದು ಮುಂದುವರಿತಾ ಇದೆ ಅನ್ನುವಂಥ ಗಂಭೀರ ಆರೋಪವನ್ನ ಮಾಡ್ತಿದ್ದಾರೆ. ಸೊ ಹಾಗಾದ್ರೆ ಈಗಲೂ ಕೂಡ ಕಮಿಷನ್ ಕೊಡ್ಲೇಬೇಕಾ ಕೆಲವರಿಗೆ?